ಕದನ ವಿರಾಮ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಹತ್ವದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕದನ ವಿರಾಮಕ್ಕೆ ಭಾರತ ಪಾಕ್ ಒಪ್ಪಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ತಕ್ಷಣದಿಂದಲೇ ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಜಾರಿ. ಭಾರತ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ ಬ್ರೇಕ್ ಸಿಗ್ತಾ ಇದೆ. ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹತ್ವದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕದನ ವಿರಾಮಕ್ಕೆ ಭಾರತ ಮತ್ತೆ ಪಾಕಿಸ್ತಾನ ಎರಡೂ ಕೂಡ ಒಪ್ಕೊಂಡಿದೆ. ಎರಡೂ ದೇಶಗಳು ಕೂಡ ಒಪ್ಕೊಂಡಿದ್ದಾವೆ. ತಕ್ಷಣ ಈ ಕ್ಷಣದಿಂದಲೇ ಕೂಡ ಕದನ ವಿರಾಮ ಹಾಕೋದಕ್ಕೆ ಒಪ್ಕೊಂಡಿದ್ದಾವೆ ಎರಡೂ ದೇಶಗಳು ಕೂಡ ಅಂತ ಹೇಳಿ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಪಾಕಿಸ್ತಾನವೂ ಕೂಡ ಒಪ್ಕೊಂಡಿದೆ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರುವಂತಹ ಹೇಳಿಕೆ ಇದು. ಭಾರತ ಯುದ್ಧವನ್ನ ಸಾರಿಲ್ಲ, ಬಹಳ ಸ್ಪಷ್ಟ ನಿಲುವನ್ನ ಕೂಡ ತೆಗೆದುಕೊಂಡಿದೆ. ನಮ್ಮ ಭಾರತ ನಾವು ಉಗ್ರರನ್ನ ನಾಶ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರವನ್ನ ಕಾರ್ಯಾಚರಣೆ ಮಾಡಿದ್ದು ಮೇ 7ನೇ ತಾರೀಕು. ಈಗಾಗಲೇ 5 ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಭಾರತ ಯಶಸ್ವಿಯಾಗಿದೆ. ಉಗ್ರರನ್ನ ಮಟ್ಟ ಹಾಕಬೇಕು, ಉಗ್ರರ ಜಾಗಗಳು ಏನಿದ್ದಾವೆ ಅದೆಲ್ಲವನ್ನ ಕೂಡ ನಾಶ ಮಾಡಬೇಕು, ಉಗ್ರರನ್ನ ಮಟಾಶ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತೀರ್ಮಾನವನ್ನ ಕೈಗೊಂಡು ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದೆ. ಎರಡೂ ರಾಷ್ಟ್ರಗಳಿಗೆ ಧನ್ಯವಾದವನ್ನ ಕೂಡ ಹೇಳ್ತಾ ಇದ್ದಾರೆ ಟ್ರಂಪ್. ಎರಡೂ ದೇಶಗಳ ನಡುವೆ ಶಾಂತಿ ಮಾತುಕತೆಯನ್ನ ನಡೆಸಿದಂತಹ ಅಮೆರಿಕ ಇಬ್ಬರ ನಡುವೆ ಮಾತುಕತೆ ಸಕ್ಸಸ್ ಆಗಿದೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಭಾರತ ಪಾಕಿಸ್ತಾನ ಮಧ್ಯೆ ಕದನ ವಿರಾಮ, ಇಲ್ಲಿಗೆಲ್ಲವೂ ಕೂಡ ಸ್ಟಾಪ್. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಹತ್ವದ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಕದನ ವಿರಾಮಕ್ಕೆ ಭಾರತ ಪಾಕ್ ಒಪ್ಪಿಕೊಂಡಿವೆ. ಯಾವಾಗ ಬೇಕಾದ್ರೂ ಪಾಕ್ ತನ್ನ ಸ್ಟ್ಯಾಂಡ್ ಅನ್ನ ಬದಲಾಯಿಸುವ ಸಾಧ್ಯತೆ ಇದೆ. ತಕ್ಷಣದಿಂದಲೇ ಭಾರತ ಪಾಕ್ ಮಧ್ಯೆ ಕದನ ವಿರಾಮ ಜಾರಿಯಾಗುವ ಸಾಧ್ಯತೆ ಇದೆ. ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಎರಡೂ ದೇಶ ಅಂದ್ರೆ ಎರಡೂ ರಾಷ್ಟ್ರಗಳಿಗೆ ಧನ್ಯವಾದವನ್ನ ಕೂಡ ಅರ್ಪಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ನಮ್ಮ ಸ್ಟ್ಯಾಂಡ್ ಇಷ್ಟೇ ಇದ್ದಿದ್ದು, ನಮ್ಮ ನಿಲುವು ಇಷ್ಟೇ ಇದ್ದಿದ್ದು, ನಾವು ಪಾಕಿಸ್ತಾನದ ಸೇನೆ ಅಥವಾ ನಾಗರಿಕರ ಮೇಲೆ ದಾಳಿ ಮಾಡುವಂತಹ ಉದ್ದೇಶವನ್ನ ಹೊಂದಿಲ್ಲ ಅನ್ನೋದನ್ನ ನಮ್ಮ ಭಾರತೀಯ ಸೇನೆ ಅದೇ ರೀತಿಯಾಗಿ ನಮ್ಮ ಸರ್ಕಾರ ಹೇಳ್ತಾ ಇರುವಂತಹ ಮಾತು. ಬಟ್ ಆದ್ರೆ ಪಾಕಿಸ್ತಾನ ಬೆಳಿಗ್ಗೆ ಅಷ್ಟೇ ಕೂಡ ಹೇಳಿತ್ತು, ನಾವು ಈ ಒಂದು ಯುದ್ಧವನ್ನ ಮಾಡೋದಿಲ್ಲ ಅಂತ ಹೇಳಿ ಮಂಡಿಯೂರಿತ್ತು. ಹೌದು, ನಿಜ ಇರಬಹುದು ಅನ್ನುವಷ್ಟರ ಮಟ್ಟಿಗೆ ನಾವು ಕೂಡ ನಂಬಿಡಬೇಕು ಅನ್ನೋಷ್ಟರ ಮಟ್ಟಿಗೆ ನಂಬಿಸುವಂತಹ ಪ್ರಯತ್ನಗಳನ್ನ ಕೂಡ ಮಾಡ್ತು ಪಾಕಿಸ್ತಾನ. ಹೇಳಿಕೆ ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಪಾಕಿಸ್ತಾನದ ಸೇನೆ ನಮ್ಮ ಭಾರತದ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನ ಮಾಡ್ತು. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಡೊನಾಲ್ಡ್ ಟ್ರಂಪ್ ಅವರು ಎಕ್ಸ್ ಖಾತೆಯಲ್ಲಿ ಏನ್ ಬರ್ದಿದ್ದಾರೆ ಅನ್ನೋದರ ಕುರಿತು ನಾನು ಹೇಳ್ತಾ ಹೋಗ್ತೀನಿ. ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ mediated by the United States, I am pleased to announce that India and Pakistan have agreed to a full and immediate ceasefire. Congratulations to both countries on using common sense and great intelligence. Thank you for your ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಅವರು ಎಕ್ಸ್ ಖಾತೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಥ್ಯಾಂಕ್ ಯು ಫಾರ್ ಯುವರ್ ಅಟೆನ್ಷನ್ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಅವರು ಮೆನ್ಷನ್ ಮಾಡಿರುವಂತದ್ದು. ಎಕ್ಸ್ ನಲ್ಲಿ ಯಾವ ರೀತಿಯಾಗಿ ಪೋಸ್ಟ್ ಅನ್ನ ಹಾಕಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ ಅಂದ್ರೆ ಬಹಳ ದಿನಗಳಿಂದ ಡೊನಾಲ್ಡ್ ಟ್ರಂಪ್ ಅವರು ಎರಡೂ ದೇಶಗಳ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತುಕತೆಯನ್ನ ಕೂಡ ನಡೆಸಿಕೊಳ್ತಾ ಬಂದಿದ್ದಾರೆ. ಬಟ್ ಈಗ ಒಂದು ಹಂತಕ್ಕೆ ಬಂದು ತಲುಪಿದೆ. ಐ ಆಮ್ ಪ್ಲೀಸ್ ಟು ಅನೌನ್ಸ್ ದಟ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಹ್ಯಾವ್ ಅಗ್ರೀಡ್ ಟು ಎ ಫುಲ್ ಅಂಡ್ ಇಮಿಡಿಯೇಟ್ ceasefire. So congratulations to both countries on using common sense and great intelligence. Thank you for your attention to this matter. ಕದನ ವಿರಾಮಕ್ಕೆ ಎರಡೂ ದೇಶಗಳು ಒಪ್ಪಿಗೆಯನ್ನ ಕೊಟ್ಟಿವೆ ಅನ್ನೋದನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಬಟ್ ಆದ್ರೆ ಇದು ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ.
ಭಾರತದಿಂದಲೂ ಕೂಡ ಇದು ಅಧಿಕೃತವಾಗಿ ಘೋಷಣೆ ಆಗ್ಬೇಕಾಗಿದೆ, ಪಾಕಿಸ್ತಾನದಿಂದಲೂ ಕೂಡ ಅಧಿಕೃತವಾಗಿ ಘೋಷಣೆ ಆಗ್ಬೇಕಾಗಿದೆ. ಒಂದು ಕಡೆ ನಮ್ಮ ಸರ್ಕಾರ ಯಾವುದೇ ಸ್ಟ್ಯಾಂಡ್ ಅನ್ನ ತೆಗೆದುಕೊಂಡ್ರು ಅದಕ್ಕೆ ಸೇನೆ ಒಪ್ಪಿಗೆಯನ್ನ ಕೂಡ ಕೊಡುತ್ತೆ. ನಮ್ಮಲ್ಲಿ ಎರಡು ಮಾತಿಲ್ಲ. ಓಕೆ, ಕದನ ವಿರಾಮ ಹಾಕಬೇಕು, ಫುಲ್ ಸ್ಟಾಪ್ ಇಡಬೇಕು ಅಂತಂದ್ರೆ ನಾವು ರೆಡಿ. ಬಟ್ ಆದ್ರೆ ಪಾಕಿಸ್ತಾನ ಯಾವ ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೆ ಅನ್ನೋದು ಪ್ರಶ್ನೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಗ್ಯಾರಂಟಿ ನ್ಯೂಸ್ ನ ಎಡಿಟರ್ ಆದಂತಹ ಸತೀಶ್ ಆಂಚಿನಪ್ಪ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಸತೀಶ್, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿರೋದು ನಿಜಾನಾ ಅಂತಂದ್ರೆ ಎರಡೂ ದೇಶಗಳು ಕದನ ವಿರಾಮಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದ್ದಾವ ಅನ್ನುವಂತಹ ಪ್ರಶ್ನೆ. ಯಾಕೆಂತಂದ್ರೆ ಈ ಕಡೆ ಭಾರತವೂ ಕೂಡ ಅದಕ್ಕೆ ಒಪ್ಪಿಗೆಯನ್ನ ಕೊಡಬೇಕಾಗಿದೆ, ಮತ್ತೊಂದು ಕಡೆ ಪಾಕಿಸ್ತಾನ ಕೂಡ ಒಪ್ಪಿಗೆಯನ್ನ ಕೊಡಬೇಕಾಗಿರುವಂತದ್ದು. ಅಮೆರಿಕ ಅಧ್ಯಕ್ಷರ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಪ್ರಶ್ನೆ. ಈಗ ರಮ್ಯಾ, ಈಗಷ್ಟೇ 8 ನಿಮಿಷಗಳ ಹಿಂದಷ್ಟೇ 8 ಮಿನಿಟ್ಸ್ ಬ್ಯಾಕ್ ಡೊನಾಲ್ಡ್ ಟ್ರಂಪ್ ಮಾಡಿರ್ತಕ್ಕಂಥ ಟ್ವೀಟ್ ಇದು. ನಾನು ಕಳೆದ ರಾತ್ರಿಯಿಂದ ಸತತವಾಗಿ ಮಾತುಕತೆ ನಡೆಸಿದ್ದೇನೆ. ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಮಾತುಕತೆ ನಡೆಸಿದ ನಂತರ ಇಬ್ಬರೂ ಕೂಡ ಈ ಒಂದು ಒಪ್ಕೊಂಡಿದ್ದಾರೆ. ಅಂದರೆ ಕದನ ವಿರಾಮಕ್ಕೆ ಎರಡೂ ರಾಷ್ಟ್ರಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾವೆ ಅನ್ನೋ ಒಂದು ಅರ್ಥದಲ್ಲಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಅನ್ನ ಮಾಡಿರ್ತಕ್ಕಂಥದ್ದು 8 ನಿಮಿಷಗಳ ಹಿಂದಷ್ಟೇ. ಆಫ್ಟರ್ ಎ ಲಾಂಗ್ ನೈಟ್ ಆಫ್ ಟಾಕ್ಸ್ ಮೀಡಿಯೇಟ್ ಬೈ ದ ಯುನೈಟೆಡ್ ಸ್ಟೇಟ್ಸ್, ಐ ಆಮ್ ಪ್ಲೀಸ್ಡ್ ಟು ಅನೌನ್ಸ್ ದಟ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಹ್ಯಾವ್ ಅಗ್ರಿ ಟು ಫುಲ್ ಅಂಡ್ ಇಮಿಡಿಯೇಟ್ ಸೀಸ್ ಫೈರ್ ಅಂತ. ಅಂದರೆ ಪೂರ್ತಿ ಕದನ ವಿರಾಮವನ್ನು ಒಪ್ಕೊಂಡಿದ್ದಾರೆ. ಕದನ ವಿರಾಮ ಏನು ಉಲ್ಲಂಘನೆ ಆಗಿತ್ತು, ಇನ್ನು ಮುಂದೆ ಕದನ ವಿರಾಮ ಅಂದರೆ ಎರಡೂ ರಾಷ್ಟ್ರಗಳ ನಡುವೆ ಯಾವುದೇ ರೀತಿಯ ದಾಳಿ ಇರೋದಿಲ್ಲ, ದಾಳಿಗೆ ಫುಲ್ ಸ್ಟಾಪ್ ಹೇಳಿದ್ದಾರೆ. ನಾನು ರಾತ್ರಿಯಿಂದ ಎರಡೂ ರಾಷ್ಟ್ರಗಳ ನಡುವೆ ಮಾತನಾಡಿದೆ, ನನ್ನ ರಿಕ್ವೆಸ್ಟ್ ಏನಿತ್ತು ಅದನ್ನು ಎರಡೂ ರಾಷ್ಟ್ರಗಳು ಒಪ್ಕೊಂಡಿದ್ದಾರೆ. ಹೀಗಾಗಿ ಎರಡೂ ರಾಷ್ಟ್ರಗಳಿಗೆ ನಾನು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅನ್ನೋ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ ಈಗಷ್ಟೇ 9 ನಿಮಿಷಗಳಿಂದಲೇ ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಒಂದು ಪೋಸ್ಟನ್ನು ಹಂಚ್ಕೊಂಡಿದ್ದಾರೆ. ಆದರೆ ಈ ಒಂದು ಟ್ರಂಪ್ ಅವರ ಪೋಸ್ಟ್ಗೆ ಇದುವರೆಗೂ ಭಾರತ ಸರ್ಕಾರ ಆಗಿರ್ಬೋದು ಅಥವಾ ಪಾಕಿಸ್ತಾನ ಸರ್ಕಾರ ಆಗಿರ್ಬೋದು ಯಾವುದೇ ರೀತಿಯ ರಿಯಾಕ್ಷನ್ ಬಂದಿಲ್ಲ. ಇದ್ರೂ ಕೂಡ ನಾವು ರಿಯಾಕ್ಷನ್ ವೆಯ್ಟ್ ಮಾಡ್ತಿದ್ದೀವಿ. ಯಾಕಂದರೆ ಈ ಒಂದು ಅನೌನ್ಸ್ಮೆಂಟ್ ಏನಿದೆ, ಅಮೆರಿಕದ ಅಧ್ಯಕ್ಷ ಟ್ರಂಪ್ ಮಾಡಿರ್ತಕ್ಕಂಥ ಅನೌನ್ಸ್ಮೆಂಟ್ ಬಹುದೊಡ್ಡ ವಿಚಾರ, ಇದು ಸಣ್ಣ ವಿಚಾರ ಅಲ್ಲ. ಯಾಕಂದರೆ ಕಳೆದ 4 ದಿನಗಳಿಂದ ಭಾರತ ಆಪರೇಷನ್ ಸಿಂಧೂರ್ ಹೆಸರಲ್ಲಿ ದೊಡ್ಡ ಮಟ್ಟದ ಅಟ್ಯಾಕನ್ನು ಮಾಡ್ತಾ ಇದೆ. ಉಗ್ರಗಾಮಿಗಳನ್ನು ಸೆದೆಬಡಿತೀವಿ, ಉಗ್ರರ ಅಡುಗುದಾಣಗಳನ್ನು ನಾವು ಧ್ವಂಸ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನ ಹಾಗೂ POKನಲ್ಲಿ ಭಾರತ ಸರ್ಕಾರ ದೊಡ್ಡ ಮಟ್ಟದ ಅಟ್ಯಾಕನ್ನು ಮಾಡ್ತಾ ಇದೆ. ಅಟ್ ದ ಸೇಮ್ ಟೈಮ್ ಪಾಕಿಸ್ತಾನ ಕೂಡ ಭಾರತದ ಮೇಲೆ ಕ್ಷಿಪಣಿ ದಾಳಿ ಮಾಡ್ತಾ ಇದೆ, ಇನ್ನೊಂದು ಕಡೆ ಡ್ರೋನ್ ದಾಳಿ ಮಾಡ್ತಾ ಇದೆ. POKನಲ್ಲಿ ಉಗ್ರರು ಮತ್ತು ಪಾಕ್ ಸೇನೆ ಗುಂಡಿನ ದಾಳಿಯನ್ನು ಕೂಡ ಮಾಡ್ತಾ ಇದೆ. ಅಂದರೆ ಪಾಕಿಸ್ತಾನದ ಅಪ್ರಚೋದಿತ ದಾಳಿ ಏನಾಗ್ತಾ ಇದೆ, ಇದು ಅಟ್ಯಾಕ್ ಮುಂದುವರಿತಾ ಇದೆ ಪಾಕಿಸ್ತಾನದ್ದು. ಭಾರತ ಸುಮ್ಮನೆ ಇದ್ರೂ ಕೂಡ ಪಾಕಿಸ್ತಾನ ಈ ಕ್ಷಣದವರೆಗೂ ಕೂಡ ಅಟ್ಯಾಕ್ ಮಾಡ್ತಾನೆ ಇದೆ. ಅಂದರೆ ಕದನ ವಿರಾಮ ಏನು ಘೋಷಣೆ ಮಾಡೋದು ಯಾರು? ಅಮೆರಿಕ ಅಧ್ಯಕ್ಷ ಟ್ರಂಪ್. ಹೀಗಾಗಿ ಪಾಕಿಸ್ತಾನ ಆಗಲಿ ಅಥವಾ ಭಾರತ ಆಗಲಿ ಇದುವರೆಗೂ ಕೂಡ ಅಧಿಕೃತವಾಗಿ ಈ ವಿಚಾರವಾಗಿ ತಮ್ಮ ನಿಲುವನ್ನು ವ್ಯಕ್ತಪಡಿಸಿಲ್ಲ. ಬಹುಶಃ ಈಗ 6 ಗಂಟೆಗೆ ನಮ್ಮ ವಿದೇಶಾಂಗ ಸಚಿವಾಲಯ ಹಾಗೂ ರಕ್ಷಣಾ ಇಲಾಖೆಯಿಂದ ಸುದ್ದಿಗೋಷ್ಠಿ ಏನಿದೆ, ಮೀಡಿಯಾ ಬ್ರೀಫಿಂಗ್ ಇದೆ, ಅದರಲ್ಲೇನಾದರೂ ಈ ಬಗ್ಗೆ ಮಾಹಿತಿ ಕೊಡ್ತಾರಾ, ಸ್ಪಷ್ಟವಾದ ಹೇಳಿಕೆಯನ್ನು ಕೊಡ್ತಾರಾ ಅಂತ ಕಾದು ನೋಡ್ತಿದ್ವಿ. ಬಟ್ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದು ಹೇಳಿಕೆ ಅಥವಾ ಈ ಒಂದು ಸ್ಟೇಟ್ಮೆಂಟ್, ಈ ಒಂದು ಪೋಸ್ಟ್ ಏನು ಹಾಕಿದ್ದಾರೆ, ಇಡೀ ಪ್ರಪಂಚ ನೋಡುವಂಥದ್ದು. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಏನೆಲ್ಲ ಆಗ್ತಾ ಇದೆ, ಇದಕ್ಕೆ ಮಧ್ಯಸ್ಥಿಕೆಯನ್ನು ಡೊನಾಲ್ಡ್ ಟ್ರಂಪ್ ವಹಿಸಿದ್ರಾ ಅಂತ. ಯಾಕಂದರೆ ಈ 2 ದಿನಗಳ ಹಿಂದಷ್ಟೇ ಅಮೆರಿಕ ಈ ವಿಚಾರವಾಗಿ ಹೇಳಿತ್ತು, ನಾವು ಬೇಕಾದರೆ ಮಧ್ಯಸ್ಥಿಕೆ ವಹಿಸ್ತೀವಿ, ಶಾಂತಿ ಇರಬೇಕು ಅನ್ನೋ ರೀತಿಯಾಗಿ ಅಮೆರಿಕದ ಸಚಿವರೊಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದರು. ಅದಾದ ಬೆನ್ನಲ್ಲೇ ಡೊನಾಲ್ಡ್ ಟ್ರಂಪ್ ಸಹಜವಾಗಿಯೇ ಒಂದು ರೀತಿ ಬಲಪಂಥೀಯ ನಿಲುವನ್ನು ಹೊಂದಿರತಕ್ಕಂಥ ಟ್ರಂಪ್ ಎಲೆಕ್ಷನ್ಗೂ ಮುನ್ನ ಕೂಡ ಭಾರತಕ್ಕೆ ಆಗಮಿಸಿದ್ರು. ತುಂಬ ನರೇಂದ್ರ ಮೋದಿ ಅವರಿಗೆ ಅತ್ಯಾಪ್ತರು ಕೂಡ ಹೌದು ಟ್ರಂಪ್, ರಮ್ಯಾ. ಹೀಗಾಗಿ ಟ್ರಂಪ್ ಮಾತಾಡೋದನ್ನ ಬಹುಶಃ ಮಾತಾಡಿದ್ರೆ, ಒಂದು ರೀತಿ ಮೀಡಿಯೇಟ್ ಮಾಡಿದ್ರೆ, ಇದೇ ನಿಜನೇ ಆಗಿದ್ದಿದ್ರೆ ಬಹುಶಃ ನರೇಂದ್ರ ಮೋದಿಯವರು ಒಪ್ಪಬಹುದು. ಒಪ್ಪದೆ ತಿರಸ್ಕಾರ ಮಾಡುವಂಥ ಅಗತ್ಯ ಏನು ಇಲ್ಲ. ಯಾಕಂದರೆ ನಾವೇನು ಯುದ್ಧ ಪ್ರಿಯರಲ್ಲ ನಾವು ಭಾರತೀಯರು. ಹಾಗಾಗಿ ಈ ಒಂದು ಸಲಹೆಯನ್ನು ಅಥವಾ ಮಧ್ಯಸ್ಥಿಕೆಯನ್ನು ಒಪ್ಪಿರಬಹುದೇನೋ. ಆದರೆ ಇದುವರೆಗೂ ಕೂಡ
ಭಾರತ ಸರ್ಕಾರದಿಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಈ ಬಗ್ಗೆ ಅಂದರೆ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೀವಿ ಅನ್ನೋ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಇದುವರೆಗೂ ಕೂಡ ಭಾರತದ ಕಡೆಯಿಂದ ಬಂದಿಲ್ಲ ಅಥವಾ ಪಾಕಿಸ್ತಾನದ ಕಡೆ ಕೂಡ ಬಂದಿಲ್ಲ. ಬಟ್ ಟ್ರಂಪ್ ಅವರ ಈ ಒಂದು ಸ್ಟೇಟ್ಮೆಂಟ್ ಇದೆ ತುಂಬ ದೊಡ್ಡ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಪಾಕಿಸ್ತಾನದ ದಾಳಿ ನಿಲ್ಲಬಹುದಾಗಿದ್ರೆ ಅಥವಾ ಭಾರತ ಇನ್ಮೇಲೆ ದಾಳಿ ಮಾಡಲ್ವಾ ಅನ್ನೋ ಒಂದು ಕುತೂಹಲ ಇದೆ. ರಮ್ಯಾ, ನೋಡೋಣ, ಇನ್ನಷ್ಟು ಅಪ್ಡೇಟ್ಸ್ ಬರ್ತಾ ಇದೆ, ಅಪ್ಡೇಟ್ಸ್ ಬರಬೇಕಾಗಿದೆ. ಅಕಸ್ಮಾತ್ ಭಾರತ ಅಥವಾ ಪಾಕಿಸ್ತಾನ ಈ ವಿಚಾರದಲ್ಲಿ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಅದು ಅಫಿಷಿಯಲ್ ಆಗುತ್ತೆ. ಸೊ ಆಗ ಕದನ ವಿರಾಮಕ್ಕೆ ಒಂದು ರೀತಿ ತಾರ್ಕಿಕ ಅಂತ್ಯ ಸಿಗಬಹುದು. ಅಲ್ಲಿವರೆಗೂ ಕೂಡ ಇದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಆದರೂ ಕೂಡ ನಾವು ಅದನ್ನ ಸ್ವೀಕರಿಸುವಂತಹ ಸಾಧ್ಯತೆ ಇಲ್ಲ. ಯಾಕಂದರೆ ಇದು ಭಾರತದ ಸಾರ್ವಭೌಮತ್ವಕ್ಕೆ ಸಂಬಂಧಿಸಿದ ಸುದ್ದಿ, ಭಾರತದ ಭದ್ರತೆಗೆ ಸಂಬಂಧಪಟ್ಟಂತಹ ವಿಚಾರ. ಹೀಗಾಗಿ ಈ ಎಲ್ಲ ನಿಲುವಲ್ಲಿ ನಮ್ಮ ಏನು ನಿರ್ಧಾರ ಇರುತ್ತೆ, ಭಾರತದ ನಿರ್ಧಾರ ಇರುತ್ತೆ, ಅದು ಅಂತಿಮ. ಭಾರತ ಸರ್ಕಾರದ ನಿರ್ಧಾರ ಏನು ಕೈಗೊಳ್ಳುತ್ತೆ ಅದು ಅಂತ್ಯ ಆಗುತ್ತೆ, ಅದೇ ಅಂತಿಮ ನಿರ್ಣಯ ಆಗುತ್ತೆ. ನರೇಂದ್ರ ಮೋದಿ ಅವರು ಈ ವಿಚಾರದಲ್ಲಿ ಯಾವೆಲ್ಲ ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ಅಥವಾ ಅಧಿಕೃತವಾಗಿ ಭಾರತದ ವಿದೇಶಾಂಗ ಇಲಾಖೆ ಅಥವಾ ವಿದೇಶಾಂಗ ಸಚಿವಾಲಯ, ರಕ್ಷಣಾ ಸಚಿವಾಲಯ ಮತ್ತು ಗೃಹ ಇಲಾಖೆ, ಈ ಮೂರು ಇಲಾಖೆ ಅಥವಾ ಸಚಿವಾಲಯ ಏನಿದೆ ಅಂದರೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, ಗೃಹ ಮಂತ್ರಿ ಅಮಿತ್ ಶಾ, ವಿದೇಶಾಂಗ ಮಂತ್ರಿ ಜೈಶಂಕರ್, ಈ ಮೂರೂ ಜನದಲ್ಲಿ ಯಾರಾದರೂ ಒಬ್ಬರು ಇದ್ರ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಅಥವಾ ಅವರ ಸಚಿವಾಲಯ ಈ ಬಗ್ಗೆ ಅಧಿಕೃತವಾಗಿ ಮಾಹಿತಿಯನ್ನು ಹಂಚಿಕೊಂಡ ಕ್ಷಣದಿಂದ ಇದನ್ನು ನಾವು ಅಧಿಕೃತ ಅಂತ ಒಪ್ಪಬಹುದು. ಅದನ್ನು ಹೊರತುಪಡಿಸಿ ನಾವು ಇದನ್ನು ಅಧಿಕೃತವಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಕದನ ವಿರಾಮ ಆಗಿದೆ, ಸಕ್ಸಸ್ಫುಲ್ ಆಗಿದೆ, ಅಮೆರಿಕ ಮಧ್ಯಸ್ಥಿಕೆಯನ್ನು ಮಾಡಿದೆ, ಇಬ್ಬರು ರಾಷ್ಟ್ರಗಳು ಒಪ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಧಿಕೃತವಾಗಿ. ನೋಡೋಣ, ಯಾವುದಾದ್ರೂ ಒಂದು ಇಲಾಖೆಯಿಂದ ಅಧಿಕೃತವಾಗಿ ಹೌದು ನಾವು ಅಮೆರಿಕ ಜೊತೆ ಮಾತನಾಡಿದ್ದೇವೆ, ಟ್ರಂಪ್ ಮಾತನಾಡಿದ್ದಾರೆ ನಮ್ಮ ಜೊತೆ, ಪಾಕಿಸ್ತಾನ ಮತ್ತು ಅಮೆರಿಕ ಎರಡೂ ರಾಷ್ಟ್ರಗಳು, ಪಾಕಿಸ್ತಾನ ಮತ್ತು ಭಾರತ ಜೊತೆ ಟ್ರಂಪ್ ಮಧ್ಯಸ್ಥಿಕೆಯನ್ನು ವಹಿಸಿ ನಮ್ಮ ಇಬ್ಬರ ಮನವೊಲಿಸಿದ್ದಾರೆ, ಇಬ್ಬರು ಶಾಂತಿ ಕಾಪಾಡೋದಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಂತ ಎರಡೂ ರಾಷ್ಟ್ರದಲ್ಲಿ ಇದ್ರ ಬಗ್ಗೆ ಅಧಿಕೃತ ಮಾಹಿತಿ ಬಂದ ಮೇಲಷ್ಟೇ ಇದನ್ನು ನಾವು ಒಪ್ಪಬಹುದು. ರಮ್ಯಾ, ಅಲ್ಲಿವರೆಗೂ ಸೇಮ್ ಏನಾಗಬಹುದು ಅನ್ನೋದನ್ನ ವೇಟ್ ಮಾಡಬೇಕಾಗಿದೆ. ಬಹಳ ಸಮಯದಿಂದನೂ ಕೂಡ ನಾವು ಪ್ರಯತ್ನವನ್ನ ಪಡ್ತಾ ಇದ್ದೀವಿ ಅನ್ನುವಂತಹ ಮಾತುಗಳನ್ನ ಎಕ್ಸ್ ಖಾತೆಯಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಬಟ್ ಆದ್ರೆ ಮಧ್ಯಾಹ್ನ ಕೂಡ ಒಂದು ಸುದ್ದಿಗೋಷ್ಠಿ ಆಯ್ತು, ಆ ಸಂದರ್ಭದಲ್ಲೂ ಕೂಡ ಯಾವುದೇ ಉಲ್ಲೇಖಗಳಾಗಿಲ್ಲ. ಮತ್ತೆ ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಕೂಡ ಬಂತು ನಮಗೆ. ಯಾವಾಗ ಬ್ರೇಕಿಂಗ್ ಅಪ್ಡೇಟ್ ಬಂದಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ 2 ಗಂಟೆ ಸುಮಾರಿಗೆ ಒಂದು ಅಪ್ಡೇಟ್ ಬಂತು. ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರಿದೆ ಅನ್ನುವಂತಹ ಅಪ್ಡೇಟ್ ಬಂತು ಆ ಸಂದರ್ಭದಲ್ಲಿ. ಬಟ್ ಇಮಿಡಿಯೇಟ್ ಆಗಿ ಪಾಕಿಸ್ತಾನದ ಸೇನೆ ಮತ್ತೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡ್ತು. ಬಟ್ ಇಲ್ಲಿ ಪಾಕಿಸ್ತಾನದ ಸೇನೆಯ ಸ್ಟ್ಯಾಂಡ್ ಏನು ಅನ್ನೋದು ಪ್ರಶ್ನೆ ಅಲ್ವಾ ಅಂತ. ಎಸ್, ಈಗಷ್ಟೇ ಬರ್ತಿರ್ತಕ್ಕಂಥ ಮಾಹಿತಿ ಪ್ರಕಾರ ಪಾಕಿಸ್ತಾನ ಬಹುಶಃ ಇದಕ್ಕೆ ಒಪ್ಕೊಂಡಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಪಾಕಿಸ್ತಾನ ಘೋಷಣೆ ಮಾಡಿದೆ, ಹೌದು ನಾವು ಏನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತನಾಡಿದ ನಿಜ, ನಾವು ಟ್ರಂಪ್ ಹೇಳಿದಂತೆ ಈ ಕದನ ವಿರಾಮಕ್ಕೆ ಒಪ್ಕೊಂಡಿದ್ದೇವೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ. ಸೊ ಪಾಕಿಸ್ತಾನದ ಕಡೆಯಿಂದ ಅಮೆರಿಕದ ಈ ಮಧ್ಯಸ್ಥಿಕೆ ಒಪ್ಕೊಂಡಿದ್ದೀವಿ. ಎಸ್, ನಾವು ಟ್ರಂಪ್ ಮಾತನ್ನ ಕೇಳ್ತಾ ಇದ್ದೀವಿ, ನಾವು ಕದನ ವಿರಾಮ ನಾವು ಕದನ ವಿರಾಮ ಅಂತ ಏನು ಕರಿತಾ ಇದ್ದೀವಿ, ಹಾಗಾಗಿ ನಾವು ಕದನ ವಿರಾಮವನ್ನು ಒಪ್ಕೊಳ್ತೇವೆ, ಯಾವುದೇ ರೀತಿಯ ಅಟ್ಯಾಕ್ ದಾಳಿ ಮಾಡೋದಿಲ್ಲ ಅನ್ನೋದನ್ನ ಪಾಕಿಸ್ತಾನ ಅಫಿಷಿಯಲ್ ಆಗಿ ಒಪ್ಕೊಂಡಿದೆ. ಅಲ್ಲಿಗೆ ಪಾಕಿಸ್ತಾನ ಕಡೆಯಿಂದ ಈಗ ರಿಯಾಕ್ಷನ್ ಬಂದಿದೆ. ರಮ್ಯಾ, ಇದೀಗ ಬರ್ತಿರ್ತಕ್ಕಂಥ ಬ್ರೇಕಿಂಗ್ ನ್ಯೂಸ್, ನೀವು ಟ್ರಂಪ್ ಘೋಷಣೆ ಆದ ತಕ್ಷಣ ಪಾಕಿಸ್ತಾನ ರಿಯಾಕ್ಟ್ ಮಾಡ್ತಾ ಇದೆ. ಎಸ್, ನಾವು ಒಪ್ಕೊಂಡಿದ್ದೀವಿ, ನಮ್ಮ ಮಧ್ಯೆ ಮಾತುಕತೆ ಆಗಿದೆ, ಭಾರತದ ಜೊತೆ ಪಾಕಿಸ್ತಾನದ ಮಾತುಕತೆ ಆಗಿದೆ, ಟ್ರಂಪ್ ಇದಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದ್ರು, ನಾವು ಒಪ್ಕೊಂಡಿದ್ದೀವಿ, ಕದನ ವಿರಾಮಕ್ಕೆ ನಾವು ಒಪ್ಕೊಂಡಿದ್ದೀವಿ ಅಂತ ಪಾಕಿಸ್ತಾನ ಈಗ ಸ್ಪಷ್ಟನೆ ಕೊಟ್ಟಿದೆ. ಪಾಕಿಸ್ತಾನಕ್ಕೆ ಇದು ಅವಶ್ಯಕತೆ ಇತ್ತು ಕೂಡ. ಯಾಕಂದರೆ ಸಹಜವಾಗಿಯೇ ಪಾಕಿಸ್ತಾನ ತುಂಬ ಭಾರತದ ದಾಳಿಗಳಿಗೆ ಅವ್ರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ಪ್ರತಿಯೊಂದು ದಾಳಿಯನ್ನು ಕೂಡ ಇಡೀ ಪಾಕಿಸ್ತಾನಕ್ಕೆ ಚಿತ್ರವಾಗುವಂಥ ಎಲ್ಲ ಒಂದು ಲಕ್ಷಣ ಕಾಣ್ತಾ ಇತ್ತು. ಭಾರತ ಅಷ್ಟು ಸಿಟ್ಟಾಗಿತ್ತು. ಭಾರತ ಮತ್ತಷ್ಟು ದಾಳಿಗಳನ್ನ ಮಾಡುವಂತಹ, ಮತ್ತಷ್ಟು ಅಟ್ಯಾಕ್ ಮಾಡುವಂತಹ ಸಾಧ್ಯತೆ ಇತ್ತು. ಹಾಗೆ ಸಂಪರ್ಕದಲ್ಲಿರಿ ಸತೀಶ್, ನಾನು ನಿಮ್ ಜೊತೆ ಮಾತಾಡ್ತೀನಿ. 4 ದಿನದಿಂದ ನಡೆದ ದಾಳಿಗೆ ಪಾಕ್ ಫುಲ್ ಸ್ಟಾಪ್. ಡೊನಾಲ್ಡ್ ಟ್ರಂಪ್ ಎಕ್ಸ್ ಪೋಸ್ಟ್ ಸತ್ಯ ಎಂದ ಪಾಕಿಸ್ತಾನ ಒಪ್ಕೊಂಡಿದೆ. ಪಾಕಿಸ್ತಾನ ಇದೀಗ ಈ ಕ್ಷಣದಿಂದಲೇ ಕದನ ವಿರಾಮ ಅಂತ ಪಾಕ್ ವಿದೇಶಾಂಗ ಸಚಿವ ಹೇಳ್ತಾ ಇದ್ದಾರೆ. 4 ದಿನದಿಂದ ನಡೆದ ದಾಳಿಗೆ ಪಾಕ್ ಫುಲ್ ಸ್ಟಾಪ್. ಕದನ ವಿರಾಮಕ್ಕೆ ಪಾಕಿಸ್ತಾನ ಸಿದ್ಧವಿದೆ. ಪಾಕಿಸ್ತಾನದ ವಿದೇಶಾಂಗ ಸಚಿವ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಕ್ಷಣದಿಂದಲೇ
ವಿದೇಶಾಂಗ ಸಚಿವ ಇಶಾಕ್ ದಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. 4 ದಿನದಿಂದ ನಡೆದ ದಾಳಿಗೆ ಪಾಕ್ ಫುಲ್ ಸ್ಟಾಪ್ ಇಡುವುದಕ್ಕೆ ಒಪ್ಪಿಗೆ ಕೊಟ್ಟಿದೆ. ಕೊನೆಗೂ ಕದನ ವಿರಾಮ ಘೋಷಿಸಿದ ಪಾಕ್. ಇದು ಖುಷಿ ವಿಚಾರ. ನಿಜಕ್ಕೂ ಕದನ ವಿರಾಮಕ್ಕೆ ಒಪ್ಕೊಂಡಿದೆ. ವಿದೇಶಾಂಗ ಸಚಿವ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ವಿದೇಶಾಂಗ ಸಚಿವ ಇಶಾಕ್ ದಾರ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇದು ನಮ್ಮ ಭಾರತಕ್ಕೆ ನಿಜವಾಗ್ಲೂ ಕೂಡ ಅನಿವಾರ್ಯ ಇರಲಿಲ್ಲ. ಯಾಕೆಂತಂದ್ರೆ ನಾವು ಒಪ್ಕೊಂಡಿರ್ಲಿಲ್ಲ. ನಾವು ಕದನ ವಿರಾಮ ಮಾಡ್ತೀವಿ ಅನ್ನೋದನ್ನ ಒಪ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ನಾವು ಯುದ್ಧವನ್ನೇ ಸಾರಿರ್ಲಿಲ್ಲ. ಸೊ ಇದು ಪಾಕಿಸ್ತಾನ ಹೇಳ್ತಾ ಇದ್ದಂತಹ ಮಾತು ಏನಪ್ಪಾ ಅಂತಂದ್ರೆ, ಈಗಾಗಲೇ ಯುದ್ಧ ಸಾರ್ಬಿಟ್ಟಿದೆ ಭಾರತ, ನಾವು ಯುದ್ಧಕ್ಕೆ ಸನ್ನದ್ಧವಾಗಿದೆ, ನಾವು ಯುದ್ಧವನ್ನ ಮಾಡ್ತಾ ಇದ್ದೀವಿ ಅನ್ನುವಂತಹ ಹೇಳಿಕೆಗಳನ್ನ ಕೂಡ ಕೊಟ್ಕೊಳ್ತಾ ಬರ್ತಾ ಇತ್ತು. ಆದ್ರೆ ನಮ್ಮ ಭಾರತದ ನಿಲುವು ಸ್ಪಷ್ಟವಾಗಿಯೇ ಇತ್ತು. ನಾವು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ ಅನ್ನುವಂತಹ ಮಾತುಗಳನ್ನ ಕೂಡ ನಮ್ಮ ಭಾರತೀಯ ಸೇನೆ ಹೇಳ್ತಾ ಬಂದಿತ್ತು. ಡೊನಾಲ್ಡ್ ಟ್ರಂಪ್ ಅವರು ಎಕ್ಸ್ ಖಾತೆಯಲ್ಲೂ ಕೂಡ ಮೆನ್ಷನ್ ಮಾಡಿದ್ರು, ಕದನ ವಿರಾಮ ಈ ಕ್ಷಣದಿಂದಲೇ ಕೂಡ ಎಲ್ಲವೂ ಕೂಡ ನಿಲ್ಲತ್ತೆ ಅಂತ ಹೇಳಿ. ಅದಕ್ಕೆ ಇದೀಗ ಪಾಕಿಸ್ತಾನ ಒಪ್ಪಿಗೆಯನ್ನ ಕೂಡ ಕೊಟ್ಟಿದೆ. ತಕ್ಷಣ ಕದನ ವಿರಾಮಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂತಹ ಮಾತುಗಳನ್ನ ಪಾಕ್ನ ಸಚಿವ ಇಶಾಕ್ ದಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಶಾಕ್ ದಾರ್ ಏನ್ ಹೇಳಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಡೊನಾಲ್ಡ್ ಟ್ರಂಪ್ರ ಒಂದ್ ಕಡೆ ಟ್ವೀಟ್ ಅನ್ನ ಗಮನಿಸ್ತಾ ಇದ್ರಿ. ಇಶಾಕ್ ದಾರ್ ಅವರ ಟ್ವೀಟ್ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. ಪಾಕಿಸ್ತಾನ್ ಅಂಡ್ ಇಂಡಿಯಾ ಹ್ಯಾವ್ ಅಗ್ರೀಡ್ ಟು ಎ ceasefire with immediate effect. Pakistan has always strived for peace and security in the region without compromising on its sovereignty and territorial integrity ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ ಇಸಾಕ್ ದಾರ್ ಅವರು. ಸೊ ಅಲ್ಲಿಗೆ ತಕ್ಷಣ ಕದನ ವಿರಾಮಕ್ಕೆ ನಾವು ಸಿದ್ಧರಾಗಿದ್ದೇವೆ ಅನ್ನುವಂತಹ ಮಾತುಗಳನ್ನ ಕೂಡ ಆಡ್ತಾ ಇದ್ದಾರೆ. ಪಾಕಿಸ್ತಾನ ಕೊನೆಗೂ ಭಾರತದ ಮುಂದೆ ಮಂಡಿಯೂರಿದೆ. ಕೊನೆಗೂ ನಾವು ಯುದ್ಧವನ್ನ ಮಾಡೋದಿಲ್ಲ, ಯಾವುದೇ ರೀತಿಯಾದಂತಹ ಡ್ರೋನ್ಗಳ ಮೂಲಕ ದಾಳಿ ಮಾಡೋದಿಲ್ಲ, ಯಾವುದೇ ಬಾಂಬ್ಗಳನ್ನ ಹಾಕೋದಿಲ್ಲ ಅನ್ನುವಂತಹ ಮಾತುಗಳನ್ನ ಕೂಡ ಆಡಿದ್ದಾರೆ. ಕದನ ವಿರಾಮಕ್ಕೆ ನಮ್ಮ ಒಪ್ಪಿಗೆ ಇದೆ,